ಆ್ಯಕ್ಟರ್ಗಳು ಆ್ಯಕ್ಟ್ರೆಸ್ಗಳು ಬರಬೇಕಾಯ್ತು, ಕಲಾವಿದರೆಲ್ಲ ಬರಬೇಕು. ಯಾಕಂದರೆ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜಧಾನಿಯಲ್ಲಿ ನಡೆಯುವಾಗ ನಮ್ಮ ಬಲ ತೋರಿಸ್ಬೇಕು. ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅದು. ನೀವು ಸರ್ಕಾರ ನಡೆಸೋರು, ಸರ್ಕಾರದಲ್ಲಿ ಏನು ತಪ್ಪು ನಡೀತಾ ಇದೆ ಅದನ್ನ ನೀವು ಗುರುತಿಸಿ ಹೇಳ್ಬೋದೇ ವಿನ ಇವ್ರು ಅವ್ರಿಗೆ ಮಾಡಿಲ್ಲ ಇವ್ರಿಗೆ ಮಾಡಿಲ್ಲ ಅನ್ನೋದೆಲ್ಲ ಸೂಕ್ತ ಅಲ್ಲ. ಈ ಫಾರ್ ಎಕ್ಸಾಂಪಲ್ ಕಾಂತಾರ ತಗೊಳ್ಳಿ, ಅವ್ರೇನು ಅಂಥ ಬಡ್ಜೆಟಲ್ಲಿ ತೆಗೆದಿಲ್ಲ, ಅದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ವರೆಗೂ ಹೋಗಿದೆ. ಅದು ನಮ್ಗೆ ಹೆಮ್ಮೆ ಇದೆ. ಸರ್, ಫಿಲಮ್ ಫೆಸ್ಟಿವಲ್ ನಡೀತು ವಿಧಾನಸೌಧದಲ್ಲಿ, ನಿಮಗೂ ಕೂಡ ಗೊತ್ತಿರುತ್ತೆ. ಸೊ ಆ ವೇದಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ನೆಟ್ಟು ಬೋಲ್ಟು ಟೈಟ್ ಮಾಡಬೇಕು, ನನಗೆ ಗೊತ್ತು ಯಾವಾಗ ಎಲ್ಲಿ ಮಾಡಬೇಕು ಅಂತ ಮಾಡ್ತೀನಿ ಅಂತ ಒಂದು ಹೇಳ್ತಾರೆ. ಸೊ ಹೇಳಿಕೆ ಬಗ್ಗೆ ನಿಮಗೇನು ಅನಿಸುತ್ತೆ? ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಅಂತ ಯಾವುದ್ರ ಬಗ್ಗೆ ಹೇಳಿದ್ರು, ಯಾವ ಕಾರಣ ಇಟ್ಕೊಂಡು ಹೇಳಿದ್ರು, ಯಾವುದು ಅವ್ರ ಥೀಮ್ ಏನು? ಅಲ್ಲ, ಇವಾಗ ಫಿಲಮ್ ಫೆಸ್ಟಿವಲ್ ಅಂದಮೇಲೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ಟಾರ್ಸ್ಗಳು, ನಟಿಯರು ಬರಬೇಕು ಅನ್ನೋ ಒಂದು ವಿಚಾರಕ್ಕೆ ಅವ್ರು ಬಂದಿಲ್ವಾ? ಸಾಕಷ್ಟು ಜನ ಬಂದಿಲ್ಲ ಅಂತ ಹೇಳಿ ಬೆರಳೆ ಎಣಿಕೆಲ್ಲ ಒಂದು 10 ಜನ ಅಷ್ಟೇ ಕಾಣಿಸ್ತಾ ಇದ್ದಾರೆ, ಇನ್ಯಾರು ಬಂದಿಲ್ಲ ಅನ್ನೋ ವಿಚಾರನ ಇಟ್ಟುಕೊಂಡು ನೆಟ್ಟು ಬೋಲ್ಟು ಟೈಟ್ ಮಾಡಬೇಕು ಅಂತ ಹೇಳ್ತಾರೆ. ಅವರು ಹೇಳಿರೋದು ಅವ್ರ ಮೈಂಡು ಎಲ್ಲಿ ಟೈಟ್ ಮಾಡ್ತಾರೆ, ಸಬ್ಸಿಡಿನಲ್ಲಿ ಮಾಡ್ಬೋದು. ಅವ್ರು ಕನ್ನಡ ಇಂಡಸ್ಟ್ರಿಗೆ ಸಬ್ಸಿಡಿ ಕೊಡ್ತಾಯಿದ್ದಾರೆ, ಬೇರೆ ಭಾಷೆಗಳಿಗಿಲ್ಲ. ಕರ್ನಾಟಕದಲ್ಲಿ ನಮ್ಮ ಚಲನಚಿತ್ರ ಮುಂದುವರಿಬೇಕು, ನಮ್ಮ ಚಲನಚಿತ್ರ ಆ ಇಂಡಸ್ಟ್ರಿ, ಆ ಉದ್ಯಮ ಅದು ಬೆಳಿಬೇಕು. ನೆರೆ ರಾಜ್ಯಗಳಲ್ಲಿ ಎಲ್ಲ ಚೆಂದಾಗಿ ಬೆಳೆದಿದೆ. ಫಾರ್ ಎಕ್ಸಾಂಪಲ್ ನಮ್ಮ ಸುತ್ತ ಇರೋ ರಾಜ್ಯಗಳಲ್ಲಿ ಮಾರ್ಕೆಟಿಂಗ್ ಚೆನ್ನಾಗಿದೆ, ನಮಗೂ ಅಭಿವೃದ್ಧಿ ಆಗಲಿ, ನಮಗೆ ಸಬ್ಸಿಡಿ ಕೊಡೋಣ ಅಂತ ಕನ್ನಡಕ್ಕೆ ಅವತ್ತಿಂದ ಕೊಡ್ತಾಯಿದ್ದಾರೆ. ಆ್ಯಕ್ಟರ್ಗಳು ಆ್ಯಕ್ಟ್ರೆಸ್ಗಳು ಬರಬೇಕಾಯ್ತು, ಕಲಾವಿದರೆಲ್ಲ ಬರಬೇಕು. ಯಾಕಂದರೆ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜಧಾನಿಯಲ್ಲಿ ನಡೆಯುವಾಗ ನಮ್ಮ ಬಲ ತೋರಿಸ್ಬೇಕು. ಅದು ನನ್ನ ರಿಕ್ವೆಸ್ಟ್, ಹಂಬಲ್ ರಿಕ್ವೆಸ್ಟ್. ಎಲ್ಲರೂ ಬಂದು ನಿಂತ್ಕೋಬೇಕು ಅಲ್ವಾ? ನಮ್ಮದು ರೆಪ್ರೆಸೆಂಟೇಷನ್ ಏನಿದೆ, ನಮ್ಮ ಕರ್ನಾಟಕದಿಂದ ಕನ್ನಡ ಫಿಲಮ್ ಎಷ್ಟೋ ಎಂಟ್ರಿ ಆಗಿದೆ, ಯಾರ್ಯಾರು ಬರ್ತಾಯಿದ್ದಾರೆ, ಯಾರ್ಯಾರು ಕಲಾವಿದರು ಬರ್ತಾರೆ, ನಾವೆಲ್ಲ ನಿಂತ್ಕೊಂಡು ಮಾಡೋದೇ ಅದು ಉತ್ತಮ. ಬಂದಿಲ್ಲ ಅಂದರೆ ಅದು ಅವರು ಒಂದೊಂದು ರೀಸನ್ ಹೇಳ್ಬೋದು. ಹಾಸ್ಪಿಟ್ಲಿಗೆ ಹೋಗಿದ್ದೆ, ಊರಿಗೆ ಹೋಗಿದ್ದೆ, ಅಲ್ಲಿಗೆ ಹೋಗಿದ್ದೆ, ಇಲ್ಲಿಗೆ ಹೋಗಿದ್ದೆ, ಶೂಟಿಂಗಲ್ಲಿದ್ದೆ, ನನಗೆ ಕಾಲ್ ಶೀಟ್ ಕೊಟ್ಬಿಟ್ಟಿದ್ದೆ, ಏನೇನೋ ಹೇಳ್ತಾರೆ ಅವರು. ಅದಕ್ಕೆ ಅವ್ರ ಕಾರಣಗಳು ತಿಳ್ಕೊಬೇಕಲ್ವ. ಬಂದಿಲ್ಲ ಅನ್ನೋದು ಒಂದು ಪಾರ್ಟು, ಯಾಕೆ ಬಂದಿಲ್ಲ ಅನ್ನೋ ಅವ್ರು ಶೂಟಿಂಗಲ್ಲಿ ಇದ್ದಿರ್ಬೋದು, ಕಾಲ್ ಶೀಟ್ ಕೊಟ್ಟಿರ್ಬೋದು, ಫಿನಿಷಿಂಗ್ ಎಂಡಿಂಗಲ್ಲಿರ್ಬೋದು ಫಿಲ್ಮು. ಇದೆಲ್ಲ ದೇರ್ ಆರ್ ಸೋ ಮೆನಿ ರೀಸನ್ಸ್ ಆರ್ ದೇರ್. ಅವರು ಒಂದು ಸೈಡೇ ನಾವು ಮಾತಾಡೋಕ್ಕಾಗಲ್ಲ. ಅವ್ರದ್ದು ಏಕೆ ಏನು ಅದು ಆಲಿಸಿ ನಾವು ಮಾತಾಡಬೇಕು. ವಿರೋಧ ಪಕ್ಷದವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸ್ಟಾರ್ಸ್ಗಳು ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಆ ಒಂದು ಜಿದ್ದನ್ನಿಟ್ಕೊಂಡು ಡಿ ಕೆ ಶಿವಕುಮಾರ್ ಇವಾಗ ಮಾತಾಡ್ತಾ ಇದ್ದಾರೆ ಅಂತ. ಯಾಕಂದರೆ ಮೇಕೆದಾಟು ವಿಚಾರಕ್ಕೆ ಬಂದರೆ ಅಲ್ಲೂ ಕೂಡ ಒಂದು 3 ಜನ ಹೋಗಿದ್ರು ಅಷ್ಟೇ. ಸಾಧು ಕೋಕಿಲ್ ಇರ್ಬೋದು, ದುನಿಯಾ ವಿಜಯ್, ಇವರು ಒಂದು 3 ಜನ ಹೋಗಿದ್ರು, ಪ್ರೇಮು, ಇನ್ಯಾರು ಕೂಡ ಅಲ್ಲೂ ಕೂಡ ಹೋಗಿರಲಿಲ್ಲ. ಆ ಒಂದು ಜಿದ್ದನ್ನಿಟ್ಕೊಂಡು ಈ ಟೈಮಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ವಿರೋಧ ಪಕ್ಷದವರ ಆರೋಪ. ವಿರೋಧ ಪಕ್ಷದವರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ವಿರೋಧ ಪಕ್ಷದವರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ BJP-ಅವರು ಹೇಳ್ತಾ ಇದ್ದಾರೆ. ಅದು ಒಂದು ಫಿಲಿಮ್ ಇಂಡಸ್ಟ್ರಿ, ಅದು ಒಂದು ಮನೋರಂಜನೆ ಒಂದು ಇಂಡಸ್ಟ್ರಿ, ಅದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅದು. ನೀವು ಸರ್ಕಾರ ನಡೆಸೋರು, ಸರ್ಕಾರದಲ್ಲಿ ಏನು ತಪ್ಪು ನಡೀತಾ ಇದೆ ಅದನ್ನ ನೀವು ಗುರುತಿಸಿ ಹೇಳ್ಬೋದೇ ವಿನ ಇವ್ರು ಅವ್ರಿಗೆ ಮಾಡಿಲ್ಲ ಇವ್ರಿಗೆ ಮಾಡಿಲ್ಲ ಅನ್ನೋದೆಲ್ಲ ಸೂಕ್ತ ಅಲ್ಲ ಅಲ್ವಾ? ನೀವು ವಿರೋಧ ಅಂದ್ರೇನು? ನೀವು ಮಾಡ್ತಾ ಇರೋದು ಕಾನೂನು ಸರಿ ಇಲ್ಲ, ನಿಮ್ಮ ಈ ನಡವಳಿಕೆ ಇಲ್ಲಿ ಎಡುತ್ತಾ ಇದ್ದೀರಾ, ಇಲ್ಲಿ ತಪ್ಪಾಗ್ತಾಯಿದೆ, ಜನಗಳಿಗೆ ತೊಂದರೆ ಆಗ್ತಾಯಿದೆ, ಅದನ್ನ ಹೇಳೋಕ್ಕೆ ಇರೋದು ನೀವು. ಸಿನಿಮಾದವ್ರು ಮಾಡಿಲ್ಲ, ಇಂಡಸ್ಟ್ರಿನವ್ರು ಮಾಡಿಲ್ಲ, ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅವ್ರು ಬಂದಿಲ್ಲ, ಆಟೋ ಡ್ರೈವರ್ಗಳು ಬಂದಿಲ್ಲ, ಟ್ಯಾಕ್ಸಿ ಡ್ರೈವರ್ಗಳು ಬಂದಿಲ್ಲ, ಕೂಲಿ ಎತ್ತಕೊಂಡು ಬಂದಿಲ್ಲ, ಈ ಥರ ಎಷ್ಟೋ ಇಂಡಸ್ಟ್ರಿಗಳಿದ್ದಾವೆ ಇಲ್ಲಿ. ಅವರೆಲ್ಲ ಬಂದು ಸರ್ಕಾರಕ್ಕೆ ಸಪೋರ್ಟ್ ಓಟ್ ಹಾಕಿದ್ದೀವಲ್ಲ, ಸರ್ಕಾರ ನಡೀತಾ ಇದೆಯಲ್ಲ, ಅವ್ರು ಮಾಡೋ ತಪ್ಪನ್ನ ನೀವು ಗುರುತಿಸೋದಷ್ಟೇ ನಿಮ್ಮ ಕೆಲಸ ಸದನದ ಒಳಗಡೆ. ಇವರೆಲ್ಲ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿಲ್ಲ ಅಂತ ಡಿ ಕೆ ಶಿವಕುಮಾರ್ ಈ ಥರ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಿರೋದು ಅವರು. ಡಿ ಕೆ ಶಿವಕುಮಾರ್ ಹೇಳ್ತಾ ಇರೋದಾ ನಮಗೆ ಸಪೋರ್ಟ್ ಮಾಡಿ? ಈ ಥರ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ, ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ನಟಿಯರು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಈ ಥರ ನಟಿಯರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ, ಈ ಒಂದು ವೇದಿಕೆನ ಯೂಸ್ ಮಾಡಿಕೊಂಡು ಅಂತ ವಿರೋಧ ಪಕ್ಷದವರು ಹೇಳ್ತಾ ಇರೋದು. ನಾನು ಈಗ ಹೇಳಿದ್ನಲ್ಲ, ಈ ಆ್ಯಕ್ಟರ್ಗಳು ಒಂದು ಕಾಲ್ ಶೀಟ್ ಅಂತ ಕೊಡ್ತಾರೆ, ಇಂತಿಂಥ ತಾರೀಕು ಇಂತಿಂಥ ಸಮಯದಲ್ಲಿ ಇಂತಿಂಥ ಪ್ಲೇಸಲ್ಲಿ ನೀವು ಇರಬೇಕು, ಆ ಪಾತ್ರದ ಬಗ್ಗೆ ನೀವು ನಟನೆ ಮಾಡಬೇಕು ಅಂತ ಇರುತ್ತೆ. ಅವ್ರನ್ನ ಮಾತಾಡಿದ್ಮೇಲೆ ನಿಜ ಗೊತ್ತಾಗೋದು ಅಲ್ವಾ? ಅವ್ರು ಕಾಲ್ ಶೀಟ್ ಕೊಟ್ಟ ಅವರು ಸೆಟ್ ಹಾಕಿರ್ತಾರೆ, ಅಲ್ಲಿ ಲೈಟ್ ಬಾಯ್ ಬಂದಿರ್ತಾನೆ, ಕ್ಯಾಮ್ರಾಮ್ಯಾನ್ ಬಂದಿರ್ತಾರೆ, ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟ್ರು, ಪ್ರೊಡ್ಯೂಸರು, ಇವ್ರಿಗೇನೇನು ಬೇಕೋ ವ್ಯವಸ್ಥೆ ಫ್ರೀ ಇದು ಅದೆಲ್ಲ ಪ್ಲ್ಯಾಂಡ್ ಅದು.
ಎಲ್ಲ ಮಾಡಿ ಸೆಟ್ಟಲ್ಲಿ ಇರ್ತಾರೆ. ಆ ಸೆಟ್ಟಲ್ಲಿ ಇವ್ರು ಹೋಗ್ಬೇಕು, ಇಲ್ಲಾಂದರೆ ಅವ್ರಿಗೆ ಲಾಸ್ ಆಗುತ್ತಲ್ಲ ಅಲ್ವಾ. ನಮ್ಮ ಇಂಡಸ್ಟ್ರಿನಲ್ಲಿ ನಾವು ಅದನ್ನು ಯೋಚನೆ ಮಾಡಬೇಕು, ಆರ್ಥಿಕವಾಗೂ ಯೋಚನೆ ಮಾಡಬೇಕು. ಅವ್ರು ಕಾಲ್ ಸೀಟ್ ಕೊಟ್ಟ ಮೇಲೆ ಆ ಪಾಠ ಅವ್ರು ಮುಗಿಸಿ ಬರಬೇಕಲ್ಲ. ಅಂಟಿಲ್ ಅನ್ಲೆಸ್ ಅದು ಅವರು ಆ ಫಿಲ್ಮ್ ಇದು ಮುಗಿಯೋದಿಲ್ವಲ್ಲ, ಆ ಪಾಠ ಅವ್ರ ಹತ್ರನೂ ಮಾತಾಡಬೇಕು. ಡಿ ಕೆ ಸಾಹೇಬ್ರು ಹೇಳಿರೋದು ಅವ್ರ ಮನಸ್ಸಲ್ಲಿರೋದು ಹೇಳಿದ್ದಾರೆ. ಇವ್ರನ್ನ ಮಾತಾಡಿದ್ರೆ ಏನು ಕಾರಣ, ಯಾಕೆ ಬಂದಿಲ್ಲ ಅನ್ನೋ ಅವಾಗ ಗೊತ್ತಾಗೋದು, ನಿಜ ಗೊತ್ತಾಗೋದು. ಅದು ಅಕ್ಸೆಪ್ಟಬಲ್ ರೀಸನಾ, ಇಲ್ಲ ಮನೇಲಿ ಮಜಾ ಮಾಡ್ಕೊಂಡಿದ್ರಾ, ಫಾರಿನ್ಗೆ ಹೋಗಿದ್ರಾ, ಶೂಟಿಂಗಲ್ಲಿದ್ರಾ, ಇದೆಲ್ಲ ಬರೋದು ಅವಾಗ ಅವ್ರು ಹೇಳ್ಬೇಕು. ಯಾರ್ಯಾರು ಬಂದಿಲ್ವೋ ಅವ್ರನ್ನ ಇಂಟರ್ವ್ಯೂ ಮಾಡೋದು ಗೊತ್ತಾಗೋದು. ನಾನು ಇಲ್ಲಿ ಕೂತ್ಕೊಂಡು ಮಾತಾಡೋದಿಲ್ಲ. ಅಲ್ಲ, ಇವಾಗ ಜಗದೀಶ್ ಅವರು ಕೂಡ ಒಂದು ಟ್ವಿಟರ್ನ ಮಾಡ್ಕೊಂಡಿದ್ದಾರೆ. ಏನಂದರೆ 7 ಗಂಟೆಗೆ ಪ್ರೋಗ್ರಾಮ್ ಇದ್ದರೆ 6 ಗಂಟೆಗೆ ನಮಗೆ ಪತ್ರ ಬಂದಿರೋದು ಕೂಡ. ಅದಾದ ಮೇಲೆ ಕನ್ನಡ ಇಂಡಸ್ಟ್ರಿಯಲ್ಲಿ ನಟ್ಟು ಬೋಲ್ಟೇ ಇಲ್ಲ. ಕನ್ನಡ ಇಂಡಸ್ಟ್ರಿಯಲ್ಲಿ ಇನ್ನೇನು ಇವ್ರು ಟೈಟ್ ಮಾಡ್ತಾರೆ, ಕನ್ನಡ ಇಂಡಸ್ಟ್ರಿಯ ಪರಿಸ್ಥಿತಿ ಇವರಿಗೆ ಗೊತ್ತಿದೆಯಾ ಅಂತ ಒಂದು ಮಾತು ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಅದು ಎಲ್ಲೋ ಒಂದು ಕಡೆ ಎಡವಿದ್ದಾರೆ ಅನ್ನಿಸ್ತದೆ. ಯಾಕಂದರೆ ಒಬ್ಬೊಬ್ಬರು ಕಲಾವಿದರು ಒಂದೊಂದು ಕಡೆ ಇರ್ತಾರೆ. ಜಯನಗರದಲ್ಲೋ, ರಾಜಾಜಿನಗರದಲ್ಲೋ, ಶ್ರೀನಗರದಲ್ಲೋ, ಮಲ್ಲೇಶ್ವರಂನಲ್ಲೋ ಅಥವಾ ನೆಲಮಂಗಲದಲ್ಲೋ, ಹಲವಾರು ಕಡೆ ಅವರು ಸ್ಪ್ರೆಡ್ ಆಗಿದ್ದಾರೆ. ಅವ್ರಿಗೆ ಪ್ರಿಯರಾಗಿ ಅವ್ರಿಗೊಂದು ನೋಟಿಸ್ ಕೊಡಬೇಕು, ಅಟ್ಲೀಸ್ಟ್ ಒಂದು ವಾರ ಆದರೂ. ಆವಾಗ ಅವರು ಪ್ರೊಡ್ಯೂಸರ್ ಹೇಳ್ತಾರೆ, ನಮ್ಗೆ ಇಂಥ ಪ್ರೋಗ್ರಾಮ್ ಫಿಲ್ಮ್ ಫೆಸ್ಟಿವಲ್ ಇರೋದ್ರಿಂದ ಅವತ್ತಿಗೆ ಕಾಲ್ ಸೀಟ್ ನಮಗೆ ಸ್ವಲ್ಪ ಮುಂದಿಗೆ ಪೋಸ್ಟ್ಪೋನ್ ಮಾಡಿ ನಾವು ಅಲ್ಲಿ ಅಟೆಂಡ್ ಮಾಡಬೇಕು ಅಂತ. ಈ 6 ಗಂಟೆಗೆ ಕೊಟ್ಟಿರೋದು ನಿಜಾನೇ ಆದರೆ ಅಲ್ಲಿ ಇವರೆಲ್ಲೋ ಎಡವಿದ್ದಾರೆ ಅಂತಲೇ ನನ್ನ ಮನಸ್ಸು. ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಯಾವ ಪರಿಸ್ಥಿತಿಯಲ್ಲಿ ಇದೆ ಅಂತ ಅನಿಸುತ್ತೆ? ಯಾಕಂದರೆ ನೀವು ನೋಡ್ತಿರ್ಬೋದು, ದೇಶದ ಇದು ಚಿತ್ರಗಳು ಬಂದು ಇಲ್ಲಿ ಸಾಕಷ್ಟು ತುಂಬ ಹಿಟ್ ಆಗ್ತಾ ಇದೆ ಮೂವೀಸ್ ಎಲ್ಲ. ಸೊ ನಮ್ಮ ಕನ್ನಡ ಫಿಲಮ್ಸು ಸ್ವಲ್ಪ ಅಂದರೆ ಗುಂಪಲ್ಲಿ ಸೇರ್ಕೊಳ್ತಾ ಇದೆ, ಒಂದೊಂದೇ ಗುಂಪಲ್ಲಿ ಸೇರ್ಕೊಳ್ತಾ ಇದೆ. ಅಂದರೆ ಇವಾಗ ಥಿಯೇಟ್ರಿಗೆ ಬರುತ್ತೆ, ಇವಾಗ ಥಿಯೇಟ್ರಿಗೆ ಬಂದರೆ ಇನ್ನು 3 ದಿನ ಆದರೆ ಆ ಫಿಲಮೇ ಇರಲ್ಲ ಥಿಯೇಟ್ರಲ್ಲಿ. ಸೊ ಗುಂಪಿಗೆ ಸೇರ್ತಾ ಇದೆ, ಯಾವುದೋ ಒಂದು ಗುಂಪಿಗೆ ಸೇರ್ತಾ ಇದೆ. ಸೊ ಏನು ಅನಿಸುತ್ತೆ, ನಮ್ಮ ಕನ್ನಡ ಇಂಡಸ್ಟ್ರಿ ಪರಿಸ್ಥಿತಿ ಯಾವ ಥರ ಇದೆ ಅಂತ ಅನಿಸುತ್ತೆ? ಅವರು 1000 ಕೋಟಿ ಬಡ್ಜೆಟ್ ಮಾಡೋರು ಇದ್ದಾರೆ, 100 ಕೋಟಿ ಬಡ್ಜೆಟ್ ಮಾಡೋರು ಇದ್ದಾರೆ. ಈ ಫಾರ್ ಎಕ್ಸಾಂಪಲ್ ಕಾಂತಾರ ತಗೊಳ್ಳಿ, ಅವರೇನು ಅಂಥ ಬಡ್ಜೆಟಲ್ಲಿ ತೆಗೆದಿಲ್ಲ, ಅದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ವರೆಗೂ ಹೋಗಿದೆ. ಅದು ನಮ್ಗೆ ಹೆಮ್ಮೆ ಇದೆ, ನಮ್ಮ ಕರ್ನಾಟಕದಿಂದ ರೆಪ್ರೆಸೆಂಟ್ ಆಗಿರೋದು ಇಲ್ವಾ. ಒಂದು ಪಿಕ್ಚರ್ ಮಾಡಿದ್ರು KGF, ಅದು ಸೂಪರ್ ಹಿಟ್ ಆಗಿದೆ. ಇದು ಸುಮಾರು ವರ್ಷಗಳ ಮೊದಲು ಮುಂಗಾರು ಮಳೆ ಬಂತು, ಅದು ಸೂಪರ್ ಹಿಟ್ ಆಗಿದೆ. ಇದೆಲ್ಲ ಇದೆ, ಅದು ಡಿಪೆಂಡ್ಸ್ ಅಪಾನ್ ದಿ ಸ್ಕ್ರಿಪ್ಟ್ ರೈಟರ್, ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಹತ್ರ ಕೆಪಾಸಿಟಿ ಇದ್ದರೆ ಮಾತ್ರ ಫಿಲ್ಮ್ ಒಳ್ಳೇದು ಬರೋದು. ನನ್ನ ಹತ್ರ ಇಷ್ಟೇ ಬಡ್ಜೆಟ್ ಅಪ್ಪ, ಇಷ್ಟಲ್ಲೇ ಮುಗಿಸಿ ಅಂತಂದರೆ ಅದು ಹಿಂಗೆ ಆಗ್ಬೋದು. ಇದು ಟೋಟಲಾಗಿ ನನ್ನ ಪ್ರಕಾರ ಬಡ್ಜೆಟ್ ಮೇಲೆ ಡಿಪೆಂಡ್ ಆಗುತ್ತೆ, ಸ್ಟೋರಿ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೇ ಸ್ಟೋರಿ, ಬಾಕ್ಸಿಂಗು, ಕೊಲೆ, ದರೋಡೆ, ಸೇಡ್ ತೀರ್ಸೋದು, ಈ ಥರ 1000 ಪಿಕ್ಚರ್ ನೋಡ್ಬಿಟ್ಟಿದ್ದೀವಿ ನಾವು. ನಮಗೆ 1975ಇಂದ ಇಟ್ಕೊಳ್ಳೋಣ. ಈ ಸೇಡ್ ತೀರ್ಸ್ಕೊರೋ ಪಿಕ್ಚರ್ 100ಕ್ಕೆ ಮೇಲೆ ನೋಡಿದ್ದೀವಿ. ಪಿಕ್ಚರ್ ಹೆಸರುಗಳು ಬೇಕಾದ್ರೆ ಹೇಳ್ತೀನಿ, ಎಲ್ಲ ಭಾಷೆಯಲ್ಲೂ. ಸೇಡ್ ತೀರ್ಸೋ ಪಿಕ್ಚರ್ಗಳೆಲ್ಲ ಒಂದು ಕಾಲ ಇತ್ತು. ಆಮೇಲೆ ಲವ್ ಸ್ಟೋರಿಗಳು ತೆಗೆದ್ರು, ಅದು ಓಡ್ತಾನೇ ಇತ್ತು. ಆವಾಗ ಬೇರೆ ಎಂಟರ್ಟೈನ್ಮೆಂಟ್ ಇಲ್ಲ. ಇವಾಗ ಹಿಂಗೆ ಎತ್ಕೊಂಡ್ರೆ ಏನು ಬೇಕು, ಯಾವ ಲ್ಯಾಂಗ್ವೇಜ್ ಬೇಕು, ಯಾವ ಫಿಲಮ್ ಬೇಕು, ನಾವು ನೋಡ್ಬೋದು ಅಲ್ವಾ. ಆವಾಗ ಎಂಟರ್ಟೈನ್ಮೆಂಟ್ ಅಂದರೆ ನಮ್ಗೆ ಇದ್ದಿದ್ದೆ ಫಿಲಮ್ ಒಂದೇ. Beat Plus Karnataka.